ನಮಸ್ಕಾರ ಸ್ನೇಹಿತರೆ. ನೀವು ಶಂಖಪುಷ್ಪದ ಬಗ್ಗೆ ಕೆಲವೊಂದು ಮಾಹಿತಿ ಕೊಡಿ ಅಂತ ಹೇಳಿದ್ರಿ. ಅದಕ್ಕೆ ನಾನು ಮಾಹಿತಿ ಕೊಡೋಣ ಅಂಥೇಳಿ ಮತ್ತೆ ಬಂದಿದ್ದೀನಿ ಸ್ನೇಹಿತರೆ. ಶಂಖಪುಷ್ಪದಲ್ಲಿ ನಾವು ಜ್ಯೂಸನ್ನು ಮಾಡಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ರೈಸ್ ಬಾತ್ ಮಾಡಬಹುದು, ಮತ್ತು ಪೂಜೆಗೆ ಇಡಬಹುದು. ಪೂಜೆಗಿಟ್ಟರೆ ಅಂತೂ ಲಕ್ಷ್ಮಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಮತ್ತು ಶಿವನಿಗೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಈ ಗಿಡನ ಮನೆಯಲ್ಲಿ ಬೆಳೆಸಿದ್ರೆ ಯಾವುದಾದ್ರೂ ಈ ಜಂತರ್ ಮಂತರೋ ಇನ್ನೇನೇನೋ ಹೇಳ್ತಾರಲ್ವ, ಆ ಥರದ್ದು ಯಾವ ರೀತಿ ತೊಂದರೆ ಇರಲ್ಲ ಅಂತ ಹೇಳ್ತಾರೆ. ಒಂದು ಗಿಡ ಮನೆ ಮುಂದೆ ಬೆಳೆಸಿ ಅದು ಬಳ್ಳಿಯಾಗಿ ಬೆಳೆಯುತ್ತೆ. ಶಂಖಪುಷ್ಪದ್ದು ಏನಂದರೆ ತುಂಬ ಹೂ ಕೊಡುತ್ತೆ ಸ್ನೇಹಿತರೆ, ಆದರೆ ಬೇಗ ಬಾಡುತ್ತೆ. ಅದು ಬೆಳಗ್ಗೆ ಕಿತ್ತ ತಕ್ಷಣವೇ ನೀವು ಪೂಜೆಗಿಟ್ಟು ನಿಮ್ಮ ಸಂಕಲ್ಪ ಏನಿದ್ರೂ ದೇವ್ರನ್ನ ಕೇಳ್ಕೊಂಡು ಪೂಜೆ ಮಾಡಿದ್ದಲ್ಲಿ ಒಳ್ಳೆಯದಾಗುತ್ತೆ. ಇಷ್ಟು ನನಗೆ ಗೊತ್ತಿರೋ ಮಾಹಿತಿ. ಮತ್ತು ದಾಸವಾಳನೂ ಅಷ್ಟೇ, ದೇವ್ರಿಗಿಡೋದೇ ಒಂದು ಸಂಭ್ರಮ. ದೇವ್ರ ಫೋಟೋಗೆ ಇಟ್ಟರೆ ಅಂತೂ ನೋಡಲಿಕ್ಕಂತೂ ಎರಡು ಕಣ್ಣು ಸಾಲಲ್ಲ. ಅದರಿಂದ ದಾಸವಾಳ ಪ್ರತಿಯೊಬ್ಬರು ಮನೆ ಮುಂದೆ ಪಾಟಲ್ಲಾಗಲಿ ಹಿತ್ತಲಲ್ಲಾಗಲಿ ಹಾಕೇ ಇರ್ತೀರ. ಅದ್ರ ಜೊತೆಗೆ ಕಿತ್ತು ಹೂವು ಇಡೋದು ತುಂಬ ಒಳ್ಳೆಯದು ಅಂಥೇಳಿ ಇದೊಂದು ನನ್ನ ಹಿರಿಕರು ನನಗೆ ಕಲಿಸಿಕೊಟ್ಟಂತಹ ಪಾಠ. ಹಾಗಾಗಿ ನಾನು ಈ ದಾಸವಾಳನ ಹಾಕಿದ್ದೀನಿ ಸ್ನೇಹಿತರೆ. ಹೀಗೆ ಒಳ್ಳೆಯದು ಏನು ಅಂತ ನನ್ನ ಹಿರಿಕರು ಹೇಳಿರೋದನ್ನೆಲ್ಲ ನಾನು ಪಾಲಿಸ್ತಾ ಇದ್ದೀನಿ. ನನಗೆ ಗೊತ್ತಿದ್ದ ಮಟ್ಟಿಗೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೀಗೆ ರೋಸ್ ಗೊತ್ತೇ ಇದೆಯಲ್ಲ, ಸಾಯಿಬಾಬಂಗೆ ತುಂಬ ಇಷ್ಟ. ನೋಡಿ ಈ ಥರ ದಾಸವಾಳ ಬಿಟ್ಟಿದೆ. ಹೀಗೆ ನನಗೆ ತುಂಬ ಖುಷಿ ಕೊಡುತ್ತೆ. ನಾನು ಹಾಕಿರೋ ಒಂದಷ್ಟು ಗಿಡಗಳಲ್ಲಿ ಬಿಳಿ ದಾಸವಾಳ ಒಂದೊಂದು ಹೂವನ್ನೂ ನನಗೆ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಡೈಲಿ ನನಗೆ ಶಂಖಪುಷ್ಪ ಎನಿ ಟೈಮ್ ಇರುತ್ತೆ ಸ್ನೇಹಿತರೆ. ಅದು ಜ್ಯೂಸ್ ಮಾಡಿ ಕುಡಿದ್ರಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಿಳಿ ದಾಸವಾಳ ಅಂತೂ ಅದ್ರದ್ದು ಕೆಲವೊಂದು ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ, ಹೋಗಿ ಬರಲಾ. ಇನ್ನೂ ಕೆಲವೊಂದು ರೀತಿ ಹೇಳೋಕ್ಕೆ ರೆಡಿ ಇದ್ದೀನಿ.